ಗಂಗಾವತಿ ನಗರದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಯ ದೇವಸ್ಥಾನದ ನಿರ್ಮಾಣ ಕುರಿತಂತೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಸೇವಾ ಟ್ರಸ್ಟಿನ ಮುಖಂಡರುಗಳಾದ ದರೋಜ್ ರಂಗಣ್ಣ ಹಾಗೂ ಪದಾಧಿಕಾರಿಗಳು ಮತ್ತು ಮಹಿಳಾ ಪದಾಧಿಕಾರಿಗಳಿಂದ ಇಂದು ಜಯನಗರದಲ್ಲಿ ತಮ್ಮ ನಿವಾಸದಲ್ಲಿ ದೇವಿಯ ದೇವಸ್ಥಾನ ನಿರ್ಮಾಣ ಕುರಿತಂತೆ ಮಹತ್ವದ ಪತ್ರಿಕಾಗೋಷ್ಠಿಯನ್ನು ನಡೆಸುವುದರ ಮೂಲಕ ದೇವಿಯ ದೇವಸ್ಥಾನ ನಿರ್ಮಾಣದ ರೂಪರೇಷೆಗಳ ಕುರಿತು ವಿವರವಾಗಿ ತಿಳಿಸಿದ್ದಾರೆ. ದೇವಸ್ಥಾನ ಕಟ್ಟಲು ಭವ್ಯವಾದ ಜಾಗವನ್ನು ಖರೀದಿ ಮಾಡಿರ್ತೇವೆ. ಬಹು ಬೆಲೆ ಬಾಳುವ ಈ ಟೈಮ್ನಲ್ಲಿ ಜಾಗ ಅದು ನಾವು ತೊಗೊಂಡೋಗು ಬೆಲೆ ಬಾಳೋದು. ಇವಾಗ ಕೂಡ ಭವ್ಯವಾಗಿ ಭಾಳ ಜಲ ಮಾಡೋದು. ಬಾ ರಾಮಂಜನೆ ಈ ಕಡೆ ಬಾ ರಂಗನ. ಇದಕ್ಕೆ ಹಣ ಕೂಡ ಕ್ರೋಢೀಕರಣ ಮಾಡಿದ್ದೀವಿ. ಸಮಾಜದೆಲ್ಲ ಜಗತ್ತು ಭವ್ಯವಾಗಿ ಗುಡಿ ಕಟ್ಟುವ ಒಂದೇ ಉದ್ದೇಶದಿಂದ ಇಷ್ಟು ದಿವಸ ಜಾಗೆಯನ್ನು ತಗೊಂಡದ್ದೊಂದು ರಿಜಿಸ್ಟರ್ ಆಯಿತು, ಎಲ್ಲ ಆಯಿತು. ಬೌಂಡ್ರಿ ಅವ್ರು ಫಿಕ್ಸ್ ಮಾಡಿಸ್ಬೇಕಾಯ್ತು. ಯಾರು ಕೊಟ್ಟಿದ್ದಾರೆ ದನೆಯವರು ಮಲ್ಲಿಕಾರ್ಜುನಗಪ್ಪ ಅವರು ಕೊಟ್ಟಾರು. ಬೌಂಡ್ರಿ ಫಿಕ್ಸ್ ಮಾಡಿಸ್ಬೇಕಾಯ್ತು. ಅದು ಬೌಂಡ್ರಿನೂ ಫಿಕ್ಸ್ ಮಾಡಿದ್ವಿ. ಅಕ್ಕಪಕ್ಕದಲ್ಲಿ ಯಾವುದೇ ವಿವಾದಗಳು ಇಲ್ಲಾರ್ದಂಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬೌಂಡ್ರಿ ಫಿಕ್ಸ್ ಮಾಡಿದ್ಮೇಲೆ ಎಲ್ಲ ಪಿಲ್ಲರ್ಗಳು ಹಾಕಿದ್ವಿ. ಎಲ್ಲ ಬೌಂಡ್ರಿ ಹಾಕಿ ಬೋರ್ ಪಾಯಿಂಟ್ ಕೂಡ ತೋರಿಸಿ ಇನ್ನು ದೇವಸ್ಥಾನ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಗಟ್ಟಿಯಾದ ಇದಿರಬೇಕು, ಮುಹೂರ್ತ ಇರಬೇಕು. ಈಗ ಬರೀ ಗತ ಆಗಿತ್ತ ಪಕ್ಷಮಾಸ ಇವೆಲ್ಲ ಬಂದ ಸಲುವಾಗಿ ಅದನ್ನು ನಾವು ಮುಂದೂಡ್ತಾ ಬಂದ್ವಿ. ಪ್ಲ್ಯಾನ್ ಗೀನ್ ಎಲ್ಲ ರೆಡಿಯಾಗಿದೆ. ಶೀಘ್ರವಾಗಿ ಎಲ್ಲ ಸಮಾಜದ ಬಾಂಧವರ ಮನೆಗೆ ಪ್ಲ್ಯಾನ್ಗಳನ್ನು ಕಳಿಸ್ತೀವಿ, ಎಸ್ಟಿಮೇಟೆಡ್ ಕಾಸ್ಟ್ ಕಳಿಸ್ತೀವಿ, ಎಲ್ಲವನ್ನೂ ಕಳಿಸ್ತೀವಿ. ಇದಕ್ಕೆ ಹಣ ಕೂಡ ಮೊದಲು ಎಲ್ಲ ಸಮಾಜದಿಂದ ಕ್ರೋಢೀಕರಣ ಮಾಡಿದ್ದೀವಿ. ಅಂದಾಜು ಎಷ್ಟು ಅಮೌಂಟ್ ಏನು ಕ್ರೋಢೀಕರಣ ಮಾಡಿದ್ದ ಎಸ್ಟಿಮೇಟ್ ಹಾಕ್ಸಿಲ್ಲ. ಎಸ್ಟಿಮೇಟ್ ಹಾಕ್ಸ್ತೀವಿ. 1 ಕೋಟಿ ಗಟ್ಟಲೆ ಇರ್ಬೋದು ಅನ್ಸಲ್ಲ. ಎಷ್ಟು ಕೋಟಿ ಎಂಬುದು ಅದು ಎಸ್ಟಿಮೇಟ್ ಹಾಕ್ಸಿದ ಮೇಲೆ ಗೊತ್ತಾಗ್ತದೆ. ಈ ಸಮಾಜದ ಹಣ ದೇವಸ್ಥಾನ ಕ್ರೋಢೀಕರಣ ಮಾಡಿದ್ರೆ ಎಷ್ಟು ಶೇಖರಣೆ ಆಗಿರ್ಬೋದು ಅಂದಾಜು? ಒಂದು ಈಗಿರೋದು ಬ್ಯಾಂಕ್ನಾಗ ಒಂದು 16-18 ಲಕ್ಷ ರೂಪಾಯಿ ಇರ್ಬೋದು. ಬರೀ 18 ಲಕ್ಷ. ಇದೇನಾಗಿದೆ ಅಂದರೆ ನಾವು ಚಲೋ ಮುಹೂರ್ತ, ಚಲೋ ಸ್ಥಪತಿಗಳು, ಚಲೋ ಇಂಜಿನಿಯರ್, ಚಲೋ ಮುಹೂರ್ತ ಫಸ್ಟ್. ಇದ್ರ ಸಲುವಾಗಿ ನಮ್ಮ ಟೈಮಿಗೆ ಆಗ್ತಾಯಿತ್ತು. ಅಷ್ಟರೊಳಗೆ ನಾವು ಕಟ್ಟಬೇಕಾದಂಥದ್ದನ್ನು ನಿಮಗೆಲ್ಲರಿಗೂ ತಿಳಿಸಿ ಹೇಳೋಣ, ಸ್ಟಾರ್ಟ್ ಮಾಡೋಣ. ಪೂಜೆಗೆ ಒಂದು ಚಲೋ ಮುಹೂರ್ತ ನೋಡೋಣ. ಎಸ್ಟಿಮೇಟೆಡ್ ಕಾಸ್ಟ್ ಇರ್ಬೋದು. ಮಾತುಗಳು ಬದಲಾವಣೆ ಮಾಡೋಕತ್ತಿಲ್ಲ. ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಇವತ್ತೂ ಹೇಳ್ತೀನಿ. ಆಮೇಲೆ ಜನರಲ್ ಬಾಡಿ ಕರೆದಿಲ್ಲ, ಇವತ್ತು ಹೇಳಿದ್ದೀನಿ ನಾನು. ನೆಕ್ಸ್ಟ್ ಮುಖಾದ ಓಚರು ಅವೆಲ್ಲ ಇರ್ತಾವಲ್ಲ, ಆ ವ್ಯವಸ್ಥೆ ಇತ್ತು. ಅದನ್ನು ಕಂಟಿನ್ಯೂ ಮಾಡ್ಯಾರು. ಏನು ಅವ್ರು ಸ್ವಂತ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಜನರಲ್ ಬಾಡಿಲ್ಲ. ಅವರು ರಾಣಿ ಮೇಡಮ್ ಅವರು ತಮ್ಮ ಮನೆಗೆ ಕರೆಸಿದ್ರು. ನಮ್ಮನ್ನೆಲ್ಲ ಕರೆಸಿ ನಾವು ಇಲ್ಲಿ ನಿರಂತರ ಮೆಜಾರಿಟಿ ಜನನ ನೀವು ರಂಗಣ್ಣವ್ರಿಗೆ ನೀವು ಯಾರು ನಿಷ್ಠೆ ಇಲ್ಲ, ಹಿಂದೆ ಬೇರೆ ಮಾತಾಡ್ತೀರಿ, ಮುಂದೆ ಬೇರೆ ಮಾತಾಡ್ತೀರಿ ಅಂದ್ರೆ ಹೇಳಿದ್ರಿ. ಯಾವುದೇ ಸಂದರ್ಭದೊಳಗೆ ನಮ್ಮ ಭಿನ್ನಾಭಿಪ್ರಾಯಗಳು ಮಾತಾಡ್ಬೋದು. ಆದರೆ ಸಮಾಜ ವಿಷಯಕ್ಕೆ ಬಂದು ದೇವಸ್ಥಾನ ಕಟ್ಟೋ ವಿಷಯಕ್ಕೆ ಬಂದರೆ ರಂಗಣ್ಣವ್ರ ನೇತೃತ್ವದಾಗ ನಾವೆಲ್ಲ ಇರ್ತೀವಿ ಅಂತ. ಆ ತಾಯಿ ಭಗವದ್ಗೀತಾ ತೊಗೊಂಡು ಇದನ್ನು ನೀವು ಕೇಳಬೇಕು. ಭಗವದ್ಗೀತಾ ತೊಗೊಂಡು ಎಲ್ಲರ ಕೈಲಿ ಅದನ್ನೇ ಅವ್ರು ಏನು ಹೇಳಿತ್ತು ಅಂತಂದರೆ, ಅವತ್ತು ಅವ್ರಿಗೆ ಮನೆಗೆ ಹೋಗಿದ್ವಿ. ನಗರಸ್ಥರು ಕೂಡ ಸ್ವಲ್ಪ ರಾಶ ಆಯಿತು. ಮನೆಗೆ ಹೋಗಿ ತಪ್ಪು ಒಪ್ಪಿಗಳಮ್ಮಂತಾನೆ ಹೋಗಿದ್ವಿ. ಓದೋತ್ತಾಗಿಲ್ಲ ರಂಗಣ್ಣ ಯಾರೂ ಡೈರೆಕ್ಟ್ರ್ ಸಪೋರ್ಟ್ ಇಲ್ಲ, ನೀವು ಹಿಂದೆಲ್ಲ ಬೈತೀರ ಅಂದ್ರೆ ಬೈತೀವಿ ಅಂತಂದ್ರೆ ಅವ್ರು ಡಿಕ್ಟೇಟರ್ಶಿಪ್ ಮಾಡ್ತಾರೆ ಅಂತ ನಾವು ಬೈತೀವಿ. ಸಮಾಜಕ್ಕಂದ್ರೆ ಒಗ್ಗಟ್ಟಿದ್ವಿ. ರಂಗಣ್ಣ ನೇತೃತ್ವದಾನೇ ಆಗ್ಬೇಕಂತಲೇ ಹೇಳೀವಿ ನಾವು. ಇವತ್ತಾಗಿ ಹೇಳ್ತೀವಿ, ಅವತ್ತ ಅಲ್ಲ ರಂಗಣ್ಣ ನೇತೃತ್ವದ ಆಗ್ಬೇಕಂತ ಎಲ್ಲರೂ ಒಪ್ಪಿಗೆ ಹಾಕೈತೀರಿ ಏನಂತ ಕೇಳಿದ್ರೆ ನಮ್ಗೆ ನಾವೆಲ್ಲರೂ ಒಪ್ಪಿಗೆ ಹೇಳ್ತೀವಿ. ಹಂಗಂದ್ರೆ ಒಂದು ಭಗವದ್ಗೀತೆ ತರ್ತೀರಿ, ಆಣಿ ಮಾಡ್ಬೇಕಂತ ಹೇಳಿ ಅವ್ರ ಮನೆಯಾಗ ಆಣಿ ಮಾಡಿಸ್ಕೊಂಡ್ರು ಎಲ್ಲ ನಮ್ಮ ಡೈರೆಕ್ಟ್ರು ಕೂಡ. ರಂಗಣ್ಣ ನೇತೃತ್ವ ಆಗ್ಬೇಕು. ಹೆಂಗ ಮಗ ಕೈ ಬಂದು ಕೂಡ ಹೆಣ್ತಿ ಬಂದಂತ ಹೋಗ್ತಾನೋ ಹಂಗ ಮಾಡೋಂಥ ವ್ಯವಸ್ಥೆ ನಾವು ಒಪ್ಪಂಗಿಲ್ಲ. 18 ವರ್ಷ ದುಡಿದೊಳಗೆ ನೀವು 5 ವರ್ಷಕ್ಕೆ 3 ವರ್ಷಕ್ಕೆ ನಿಮ್ದು ಏನಾಯ್ತು ಅಂತ ಕೇಳಿ ಮನೆ ಕಳ್ಸ್ಬೋದು. ನೋಡ್ರಿ ಇದು ಹಂಗ ಹೇಳಂತದ್ದನ್ನು ಪ್ರಾಮಾಣಿಕವಾಗಿ ಆ ತಾಯಿನ ನಮ್ಮೂರಿಗೆ ಕರ್ಕೊಂಡ್ಬರ್ಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ಇಷ್ಟು ದಿವಸ ದುಡಿದೇವಿ. ಮಲ್ಲಿಕಾರ್ಜುನ ನಾಗಪ್ಪ ಅವರಿಗೆ ಕೈಕಾಲು ಬಿದ್ದು ಅದನ್ನು ತೊಗೊಂಡಿವಿ. ಅವರು ನಿಜವಾಗ್ಲೂ ಜೀವನದಾಗೆ ಕೊಡೋಂಥ ವ್ಯಕ್ತಿ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತು. ಅಂಥವ್ರದಲ್ಲಿ ನಾವು ಎಷ್ಟು ಸ್ಟ್ರಗಲ್ ಮಾಡಿವಿ. ಇಷ್ಟೆಲ್ಲ ಮಂದಿ ಅಡ್ಡಾಡಿವಿ, ಪ್ರತಿಯೊಬ್ಬರು ಅಡ್ಡಾಡಿವಿ, ಪ್ರತಿಯೊಂದು ದಿವಸ ಅಡ್ಡಾಡಿವಿ. ಇದಕ್ಕೆ ಪ್ರಕಾಶ್ ವೈದ್ಯರು ಕಂಪ್ಲಿ, ಸುಳೆಕಲ್ ತಾತನವರು, ಕರಡಿಗುಡದ ಅಜ್ಜನವರು, ಈ ಸುಮಂದಿನ ಮುಹೂರ್ತ ಅದು ಇದು ಕೇಳ್ಕೊಂತ ಹೇಳ್ಸಿ ಅವ್ರಿಗೆ. ಸುಳೆಕಲ್ ತಾತನವ್ರು ಹೇಳಿ 3-4 ದಿವಸದಾಗ ನೀವು ಬರ್ರಿ ನಾ ಮಾಡಿಸ್ತೀನಿ ಅಂತೇಳಿ ಇಷ್ಟೆಲ್ಲ ಆಶೀರ್ವಾದ ತೊಗೊಂಡು ಮಾಡಿವಿ. ಇಷ್ಟು ಪ್ರಯತ್ನ. ಇನ್ನೊಂದ್ರಿ, ಅವರು ಮಲ್ಲಯ್ಯನವರು ನಮ್ಮ ಜಾತಿಯವರಲ್ಲ, ನಮ್ಗೆ ಯಾವುದೇ ರೀತಿಯಿಂದ ಅವ್ರಿಗೆ ನಮ್ಗೆ ಇದಿಲ್ಲ. ಆದರೂ ಅವ್ರು ನಮ್ಮ ಮನವೊಲಿಸಿ ಗುರುಗಳ ಕಡೆಯಿಂದ ಹೇಳಿಸಿ ಅವ್ರಂದ್ರೆ ಆಯ್ತಪ್ಪ ದೇವಸ್ಥಾನ ಅಲ್ಲ ಕೊಡ್ತೀನಿ ತಗೋ ಅಂತ ಕೊಟ್ಟರು. ಅನ್ಬೋದು ಯಾರೋ ಒಬ್ರು ಏನೋ ತಿಳಿದು ಮಾತಾಡ್ಬೋದು, ನಮಗೇನು ಫ್ರೀ ಕೊಟ್ಟರೆ ಹೆಚ್ಚು ಕೊಟ್ಟರೆ ಕಡಿಮೆ ಕೊಟ್ಟರೆ ಅನ್ಬೋದು. ಅದಿಲ್ಲ. ಅದನ್ನು ಅಷ್ಟು ಪ್ರಯತ್ನ ಮಾಡಿವಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇವತ್ತಾದ್ರೂ ಕೂಡ ನಾವೇನಂತೀವಿ, ಆ ತಾಯಿ ಗುಡಿ ಕಟ್ತೀವಿ. ನಮ್ದು ಮರುದಿವಸನೇ ನೀವು ಬರ್ರಿ, ನೀವೆಲ್ಲ ಪತ್ರಕರ್ತರಿರ್ತೀರಿ, ನಿಮ್ಮ ಎದುರಿಗೆ ಯಾರು ಹೇಳ್ತಾರೋ ನಾವು ಇಷ್ಟೆಲ್ಲ ಮಾಡಿ ನನ್ನ ಅಧ್ಯಕ್ಷನ್ ಮಾಡ್ಯಾರ. ಅಲ್ಲಿ ಯಾವುದೇ ತಿಂಗಳು
ಯಾವುದು ಬರ್ತಿದ್ದಿಲ್ಲ ಅಲ್ಲಿ. ನವರಾತ್ರಿ ಬಂದ್ರೆ 9 ದಿವಸ ಡೈರೆಕ್ಟರ್ಸ್ ಎಲ್ಲರೂ ಏನೇನ್ ಮಾಡ್ತಿದ್ರು, 500 ರೂಪಾಯಿ ಹಾಕಿ ಕಾಳು ಕೊಡ್ಬೇಕಲ್ಲ. ಇದಾದ್ಮೇಲೆ ಅವ್ರು ಬಂದು ಸಾಯಂಕಾಲ ಕೈ ಮುಗಿದು ಹೋದ್ರೆ ಲಕ್ಷ್ಮೀದೇವಿಗೆ ಇದಕ್ಕೆ ಕನಕ ಪರಮೇಶ್ವರಿ ಸೇವಾ ಟ್ರಸ್ಟ್ ಹೆಸರಲ್ಲಿ 1 ಎಕರೆದೊಳಗೆ ದೇವಸ್ಥಾನ ಕಟ್ಬೇಕಂತ ನಮ್ಮ ನಿಯೋಜಿತ ದೇವಸ್ಥಾನ. ಟ್ರಸ್ಟ್ ಯಾರ ಹೆಸರು ಐತಿ? ಕನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಇವರೆಲ್ಲರೂ ಡೈರೆಕ್ಟರ್ಸ್. ದೇಣಿಗೆನೂ ಕೊಟ್ಟಾರ. ಅಲ್ಲ, ಗೊಂದಲ ಆಗಬಾರ್ದಲ್ಲ ಸಮಾಜಕ್ಕ ವ್ಯವಸ್ಥೆಗೆ. ಆದ್ರೂ ಕೂಡ ನಾವು ಅಕ್ಕಪಕ್ಕ ಸಣ್ಣ ಪುಟ್ಟ ಇದ್ದಿದ್ದು ಕಿರಿಕಿರಿಗಳು ಎನ್ಕ್ರೋಚ್ಮೆಂಟ್ ಏನೇನು ಇದ್ದು ಅವನ್ನೆಲ್ಲವನ್ನು ಸಮಜಾಯಿಸಿಯಿಂದ ಬಗೆಹರಿಸಿ ಮಲ್ಲಿಕಾರ್ಜುನ ನಾಗಪ್ಪ ಅವ್ರನ್ನೇ ಕರೆಸಿ ಹೇಳಿ ಕೇಳಿ ಎಲ್ಲ ಮಾಡ್ಕೊಂಡು ನಮ್ಮ ಸಮಾಜದ ಬೌಂಡ್ರಿ ಅವ್ರು ಫಿಕ್ಸ್ ಮಾಡಿಕೊಟ್ಟ ಮೇಲೆ ನಾವೇ ಪಿಲ್ಲರ್ ಹಾಕ್ಸಿವಿ, ನಾವೇ ಕಟ್ಸಿವಿ. ಮಲ್ಲಿಕಾರ್ಜುನ ಬಿದ್ದರು ಪೂಜೆ ದಿನ ಅನ್ಸುತ್ತೆ ನನಗೆ. ಅವ್ರು ಮಾಡಿದ ಬೇಕು ಅಂತ ನಾವು ಬಿಟ್ಟಾಗ ನೀವು ಕಟ್ಟುವಲ್ರಿ ಅಂತ ಅವ್ರು ಏನೋ ಒಂದು ಮಾಡ್ತಾರೆ ಅಂದ್ರೆ ಅದಕ್ಕೆ ನಾವು ಹೋಗಿ ಹೇಳ್ಬೋದು, ದಣಿ ಹಿಂಗೆ ಹೋಗ್ಬೇಡ್ರಿ ನೀವು ಅಂತ. ಅದು ನಮ್ಮ ವ್ಯವಹಾರ ಅಲ್ಲ. ಮುಹೂರ್ತದಾಗ ಸರಿಯಾಗಿ ಕಟ್ಟಬೇಕು, ಆಗಿದ್ದ ಕೆಲಸ ಸರಿಯಾಗಬೇಕು. ಒಂದು ಸಣ್ಣದು ಅವ್ರು ಮಾಡಿದ ಮುಹೂರ್ತ ಸರಿ ಇಲ್ವಾ? ಅವ್ರು ಮಾಡಿದ ಮುಹೂರ್ತ ಸರಿ ಇಲ್ವಾ? ಮುಹೂರ್ತ ಸರಿ ಇಲ್ಲ ಅನ್ನೋದಕ್ಕೆ ಒಂದು ಸಣ್ಣದಕ್ಕೆ ಒಂದು ತೊಟ್ಲ ಹೇಳೋದಕ್ಕೆ ಒಂದು ಇದು ಮಾಡೋದಕ್ಕೆ ಸಣ್ಣ ಪುಟ್ಟದಕ್ಕೆ ಊರೆಲ್ಲ ಅಡ್ಡಾಡಿ ಮುಹೂರ್ತನ ಹಾಕ್ತಲ್ಲಿ ಕೇಳ್ಕೊಂತೀವಿ. ಒಂದು ಭವ್ಯವಾದ ದೇವಸ್ಥಾನ ಕಟ್ಟಬೇಕು, ಇಷ್ಟು ದಿವಸ ನಿಂತದ್ದು ಅದು ಆಗಿಲ್ಲ ಅಂದದ್ದಕ್ಕೆ ಮಾಡ್ಬೇಕಂದಾಗ ಎಂಥ ಮುಹೂರ್ತ ಹುಡುಕ್ಬೇಕು ಅಂಬೋದು ಅವ್ರಿಗೆ ಗೊತ್ತಾಗಬೇಕು. ಅದನ್ನು ನಾವೇನೊಂದು ಕಮಿಟಿಯನ್ನು ಹೇಳಿದ್ರೆ ತಪ್ಪಾಗ್ತದೆ. ಅವ್ರು ಯಾವ ಥರ ತುರೆ ಮಾಡಿದ್ರು, ಅವ್ರು ಏನು ಕೇಳಿದ್ರು, ಏನು ಮಾಡಿದ್ರು ಅದು ಅವ್ರಿಗೆ ಕೇಳಬೇಕು. ನಾವು ಏನಂದರೆ ಮುಹೂರ್ತ ಸ್ಥಳ ಪೂಜೆ ಮಾಡ್ಬೇಕಂತ ಮಾಡಿದ್ದೀವಿ. ಈಗ ಅವರು ಒಂದು ಮಾಡಿದ್ರೆ ಏನು ತಪ್ಪಿಲ್ಲ, ನಾವೀಗ ಮುಂದೆ ಸಪ್ತಿನ ಕರೆಸಿ ಮಾಡಿದ್ರೆ ತಪ್ಪಿಲ್ಲ. 10 ಪೂಜೆಗಳಾಗಲಿ ಅವ್ರು ಕಟ್ಟಬೇಕಾದವ್ರಿಗೆ ವ್ಯವಸ್ಥೆ ಏನಂದ್ರೆ 18 ವರ್ಷ ನಾವು ಕಲ್ಲು ಮಣ್ಣು ಹೊತ್ತು ಅದನ್ನೆಲ್ಲ ಮಾಡಿ ವ್ಯವಸ್ಥೆ ಮಾಡಿದಾಗ ದಿಢೀರಂತ ಬಂದು ನಾವು ಸ್ವಯಂ ಘೋಷಿತ ಅನ್ನೋದು ಎಷ್ಟು ಸಮಂಜಸ. ಅಧ್ಯಕ್ಷರು ಹೇಳ, ನಾನು ಸ್ವಯಂ ಘೋಷಿತ ಅಧ್ಯಕ್ಷರು ಅಂತ ನಾವಾಗೆಲ್ಲ ಟಿವಿ ಗಿವಿ ಎಲ್ಲ ಪೇಪರ್ನಾಗ ಸ್ಟೇಟ್ಮೆಂಟ್ ಕೊಟ್ಟಾರ, ನೀವು ಹಿಂದಲ್ಲಿ ನೋಡ್ಬೋದು. ಯಾವುದೇ ಬೈಲಾದೊಳಗೆ ಇಡೀ ಸ್ಟೇಟ್ ಬೈಲಾವ್ ನಮ್ದು ಮಹಾಸಭಾ ಅಂತಿದೆ, ಆ ಮಹಾಸಭಾ ನಿಬಂಧನೆ ನಾವೆಲ್ಲರೂ ಒಳಪಟ್ಟಿರ್ತೀವಿ. ನಮ್ಮ ಆರೋಗ್ಯ ಸಮಾಜ ಯಾರು ಮೆಂಬರ್ ಆಗಿರ್ತಾರೋ ಅವರೆಲ್ಲ ಬರ್ತಾರೆ. ಇಡೀ ಸಮಾಜ ಏನು ಮೆಂಬರ್ ಆಗಿರ್ತೋ ಇಡೀ ಸಮಾಜ ಇರ್ತಾರೆ. ಅತಿ ಬುದ್ಧಿವಂತರಿರ್ತಾರೋ ಅಲ್ಲಿ ಗೊಂದಲ ಸಮಾಜ ಗೊಂದಲ ಇರ್ತದೆ. ಎಲ್ಲಿ ಎಲ್ಲರೂ ಬಲಾಢ್ಯರಿದ್ದೀವಿ, ಎಲ್ಲರೂ ಫೈನಾನ್ಷಿಯಲ್ ಸೌಂಡ್ ಇದ್ದಾಗ ಇದೆಲ್ಲ ಆಗತ್ತೆ. ಅಮೂಲ್ಯ ಜಾಗದಲ್ಲಿ ಇಡೀ ಸಮಾಜದ ರೊಕ್ಕ ಕೊಟ್ಟರು, ಇಡೀ ರಾಜ್ಯದ ರೊಕ್ಕ ತಗೊಂಡ್ರು, ಏನಾಯ್ತು ಅವ್ರ ಗತಿ? ಇನ್ನೊಬ್ರು ಯಾರಿಗೂ ಮಾರಾಟ ಮಾಡಿದ್ರೆ ಅಂದ್ರೆ ಇವತ್ತೇನಾಗ್ತದೆ? ಅಲ್ಲ ಸರ್, ನೀವು ದ್ವಂದ್ವ ಹೇಳಿಕೆ ಯಾಕೆ ಕೊಡಕತ್ತೀರಿ ಇವತ್ತು? ದ್ವಂದ್ವ ಹೇಳಿಕೆ ಅಲ್ಲ, ಹಂಗೆ ಆಗತ್ತ. ದ್ವಂದ್ವ ಅಲ್ಲ. 25 ಕೋಟಿ ಆಸ್ತಿ ಮಾಡಿ